ಅರಣ್ಯ ಇಲಾಖೆ ಅನುದಾನ ಬಳಸಿ ನಗರಕ್ಕೆ ಕೊಡುಗೆ ನೀಡಿ ಮೋಹನ್ ಹಲವಾಯಿ ಹೇಳಿಕೆ. ಅಧಿಕಾರಿ ನೋಡ್ರಿ, ಯಾರಿಗಾರು ತೊಂದರೆ ಇದ್ರೆ ನೀವು ಹೇಳಿ ಕೇಳ್ತೇನೆ ನಾನು. ಬಿಡ್ರಿ, ಬಡವರ ಮನೆ ಹಿಂದ್ಗಡೆ ಆ ಕಡೆ ಈ ಕಡೆ ಇದ್ದ ಗಿಡ ಯಾವ್ದು ಗಾಂಧಿನಗರು, ಮಾರುತಿ ನಗರು, ನೀವು ಯಾವ್ದು ಕಳೆದ್ರೆ ಹೇಳ್ರಿ. ನಿಮ್ಮ ರೊಕ್ಕದಲ್ಲಿ ಡಿಪಾರ್ಟ್ಮೆಂಟ್ ದಿಂದ ನೀವು ಜನರಿಗೆ ಸಹಾಯ ಮಾಡಿದ್ದೀವಿ. ನಿಮ್ಗೆ ನಾವು ನಗರಸಭೆಯಿಂದ ನಾವು ಅರ್ಜಿ ಕೊಟ್ಟಿಲ್ಲ, ತೊಂದರೆ ಆಗ್ತಾ ಇದ್ದಾವೆ ನೋಡ್ರಿ. ನದಾಫ್ ಸರ್, ನಾವು ಅಂದಿದ್ದೀನಿ, ಅರಣ್ಯ ಇಲಾಖೆಯಿಂದ ನಮ್ಮ ಊರಿಗೆ ಏನು ಸಹಾಯ ಇಲ್ಲ. ದಾಂಡೇಲಿ ನಗರಸಭೆಯಲ್ಲಿ ಮಂಗಳವಾರ ನಡೆದ ಮುಂಗಾರು ಪೂರ್ವ ಸ್ವಚ್ಛತಾ ಸಭೆಯಲ್ಲಿ ನಗರಸಭೆಯ ಸದಸ್ಯ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲವಾಯಿ ಅರಣ್ಯ ಇಲಾಖೆಯಿಂದ ನಗರದಲ್ಲಿ ಆಗುತ್ತಿರುವ ಸಮಸ್ಯೆಗಳು ಹಾಗೂ ಅರಣ್ಯ ಇಲಾಖೆ ಬಡವರ ಬಗ್ಗೆ ತೋರುತ್ತಿರುವ ನಿಷ್ಕಾಳಜಿ ಹಾಗೂ ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ ನೀತಿಯನ್ನು ಅನುಸರಿಸುತ್ತಿರುವ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮಾತಿನ ಬಿಸಿ ಮುಟ್ಟಿಸಿದ್ದಾರೆ. ನಗರದಲ್ಲಿ ಬಡವರು ತಮ್ಮ ಮನೆಯ ಮೇಲೆ ಬಾಗಿರುವ ಗಿಡವನ್ನು ಕಡಿಯಲು ಅನುಮತಿಗಾಗಿ ಇಲಾಖೆಯ ಬಾಗಿಲನ್ನು ಕಾದಬೇಕು. ಆದರೆ ಶ್ರೀಮಂತರು ಒಂದು ಅರ್ಜಿ ಕೊಟ್ಟರೆ ಸಾಕು, ಇಲಾಖೆಯವರೇ ಮುಂದೆ ನಿಂತು ಆತಂಕಕಾರಿ ಮರಗಳನ್ನು ತೆರವುಗೊಳಿಸಿ ಹೋಗುತ್ತಾರೆ. ಇದ್ಯಾವ ನ್ಯಾಯ ಎಂದು ಪ್ರಶ್ನಿಸಿದರು. ಇಲಾಖೆಯವರು ನಗರಸಭೆಯ ಸದಸ್ಯರ ಮಾತಿಗೂ ಕಿಮ್ಮತ್ತು ಕೊಡುತ್ತಿಲ್ಲ. ಪ್ರತಿ ಆತಂಕಕಾರಿ ಮರಗಳ ತೆರವಿಗೆ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಅನ್ನು ನಂಬಿಕೊಂಡು ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಇಲಾಖೆಯು ತಮ್ಮ ಅನುದಾನ ಬಳಸಿ ನಗರಕ್ಕೆ ಕೊಡುಗೆ ನೀಡಲಿ ಎಂದರು. ಯಾವುದೇ ಹಣಕಾಸು ಇದು ಬರಲಿಲ್ಲ ನಮಗೆ. ಹೀಗಾಗಿ ಅದಕ್ಕೆ ನಾವು ಸೇಮ್ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಸೇಮ್ ಸೇರಿ ಅದನ್ನ ಆ ಥರ ಮಾಡಿದ್ರೆ ಅನುಕೂಲ ಆಗುತ್ತೆ. ನೀವು ನಿಮ್ಮ ಡಿಪಾರ್ಟ್ಮೆಂಟ್ ನಿಮ್ಮ ಖರ್ಚು ನಿಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಖರ್ಚು ಒಳಗಡೆ ನಮ್ಮೂರು ಒಳಗಡೆ ಜನರಿಗೆ ತೊಂದರೆ ಆಗುವಂತ ಮರ ಎಷ್ಟು ಕಡಿದ್ರಿ? ಡಿಪಾರ್ಟ್ಮೆಂಟ್ ಹಣದಲ್ಲಿ ಅದೇ ಸರ್, ನಾನು ಸ್ವಂತ ಡಿಪಾರ್ಟ್ಮೆಂಟ್ ದುಡ್ಡು ಕೊಡೋದಕ್ಕೆ ನಾನು ಸ್ವಂತ ಖರ್ಚಲ್ಲಿ ಮನೆ ಸೈಂಟ್ ವೆಹಿಕಲ್ ಎಲ್ಲ ನಾನು ಕಟಿಂಗ್ ಮಾಡಿಸಿದ್ದೀನಿ ಸರ್. ಯಾರಿಗೆ ತೊಂದರೆ ಇತ್ತು? ಯಾರಿಗೆ ತೊಂದರೆ ಇತ್ತು? ಗಿಡ ಕಡಿಯೋದು ಮಕ್ಕಳಿಗೆ ಸರ್, ಎಲ್ಲಿ ಮಕ್ಕಳಿಗೆ ತೊಂದರೆ ಇತ್ತು? ಅದ್ರ ಗಿಡ ಎಷ್ಟು ಇತ್ತು? 20 ಫೂಟ್ ಇಲ್ಲ ಗಿಡ. ಆ ಸಿಸ್ಟರ್ ಸುಮ್ಮನೆ ಕಡಿಲಿಕ್ಕೆ ಹಚ್ಚಿದ್ರು, ಪಾಲಕರು ಹೋಗಿ ನಿಂದಿರ್ತಿದ್ರು. ಅಲ್ಲಿ ನಿಂದ್ರು ಆ ಸಿಸ್ಟರ್ ಮಾತು ಕೇಳಿ 5-6 ಗಿಡ ಹಾಳು ಮಾಡಿದ್ರು. ಯಾವ ಜನರಿಗೆ ಯಾರ ಮನೆಯಲ್ಲಿ ಬಿಡ್ತಿರ್ಕಿಲ್ಲದು ಕಡಿಬೇಕಾದ್ರಲ್ಲಿ ಸಿಸ್ಟರ್ ಅದೆಲ್ಲ ಗಿಡ ಹಾಳು ಮಾಡಿದ್ದಾರೆ. ಸ್ಪಾಟ್ ನೋಡ್ರಿ, ನೀವು ಎಲ್ಲರೂ ಅಧಿಕಾರಿ ನೋಡ್ರಿ, ಯಾರಿಗಾರು ತೊಂದರೆ ಇದ್ರೆ ನೀವು ಹೇಳಿ ಕೇಳ್ತೇನೆ ನಾನು. ಬಿಡ್ರಿ, ಬಡವರ ಮನೆ ಹಿಂದ್ಗಡೆ ಆ ಕಡೆ ಈ ಕಡೆ ಇದ್ದ ಗಿಡ ಯಾವ್ದು ಗಾಂಧಿನಗರು, ಮಾರುತಿ ನಗರು, ನೀವು ಯಾವ್ದು ಕಳೆದ್ರೆ ಹೇಳ್ರಿ. ನಿಮ್ಮ ರೊಕ್ಕದಲ್ಲಿ ಡಿಪಾರ್ಟ್ಮೆಂಟ್ ದಿಂದ ನೀವು ಜನರಿಗೆ ಸಹಾಯ ಮಾಡಿದ್ದೀವಿ ಸರ್. ನೋಡಿ ಈಗ ಹಾರ್ಡ್ ಸೂಟ್ ಸ್ಪೀಸೀಸ್ ಬರ್ತಲ್ಲ, ಟೀಕು ಮತ್ತು ಕಿಂದಳು, ಇವೆಲ್ಲ ನಮಗೆ ಕಟಾವಣೆ ಮಾಡಿ ನಾವೇ ಬಿಟ್ಕೊಂಡು ಹೋಗ್ತೀವಿ. ಈ ಫ್ರೇಮ್ ಟ್ರೀಸ್ಗೆ ನಮ್ಗೆ ಯಾವುದೇ ಪ್ರಾಬ್ಲಮ್ ಇದಿಲ್ಲ. ಪದೇ ವೆಸ್ಟ್ ಕೋಸ್ಟಿಗೆ ನಾವು ಕಾಲ್ ಮಾಡಬೇಕು. ಊರ ಗಿಡ ಬೆಳಕತ್ತೈತಿ, ಬಂದಿ ನಗರಸಭೆ ಭಯಕತ್ತಾರ, ಸಹಾಯ ಮಾಡ್ರಿ. ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಅವರಿಗೆ ಒಂದು 20 ಮರನ ಕಡಿಯೋರು ನೀಟಾಗಿ ಕಡಿಬೇಕು. 4 ಇನ್ಸ್ಪೆಕ್ಷನ್ ಮಾಡ್ಕೊಂಡು ನೀವು ನಿಲ್ಬೇಕಾದ್ರೆ ನಾ ಸದಾ ನಿಂತಿದ್ದೀನಿ. ಈ ಬಾರಿ ಕಡಿಬೇಕಾದ್ರೆ ಊರಲ್ಲಿ ಏನ್ ತೊಂದರೆ ಆಗ್ತದೆ ಅಂತ ನಗರಸಭೆಯಿಂದ ನಾವು ಅರ್ಜಿ ಕೊಟ್ಟಿಲ್ಲ ಅವರಿಗೆ. ಮತ್ತೆ ನಿಮ್ಗೆ ನಗರಸಭೆಯಿಂದ ನಾವು ಅರ್ಜಿ ಕೊಟ್ಟಿಲ್ಲ, ತೊಂದರೆ ಆಗ್ತಾ ಇದ್ದಾವೆ ನೋಡಿ. ನದಾಫ್ ಸರ್, ನಾವು ಅಂದಿದ್ದೀನಿ, ಅರಣ್ಯ ಇಲಾಖೆಯಿಂದ ನಮ್ಮ ಊರಿಗೆ ಏನು ಸಹಾಯ ಇಲ್ಲ. ನನಗೆ ನಿನ್ನೇನು ಸ್ಪಷ್ಟವಾಗಿ ಇವ್ರು ಹೇಳಿದ್ದಾರೆ, ದೇಶಪಾಂಡೆ ಸಾಹೇಬ್ರು ಅವ್ರ ಕೈಲಿ ಆಗುದಿಲ್ಲ ಅಂತ ಹೇಳಿದ್ದಾರೆ. ಯಾವ ಅಧಿಕಾರಿ ಅವ್ರ ಹೆಸರು ಹೇಳು, ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಬರೇ ನಮ್ಮ ಮೇಲೆ ಹೇಳಿಕೆ ಹಾಕ್ಬೇಡ್ರಿ. ಅರಣ್ಯ ಇಲಾಖೆ ಅಲ್ಲಿ ಕಾಲ ಇಡಬೇಡ್ರಿ, ಇಲ್ಲಿ ಗೋಡೆ ಕಟ್ತೀವಿ, ಇಲ್ಲಿ ಬರಬೇಡ್ರಿ, ಇಂಥವೆಲ್ಲ ನಮ್ಮ ಮೇಲೆ ಮಾಡ್ತೀರಿ. ನಮ್ಮ ಊರಿಗೆ ಏನ್ ಸಹಾಯ ಡಿಪಾರ್ಟ್ಮೆಂಟ್ ಇದ್ದು ಸಾರ್ವಜನಿಕ ಸಹಾಯಕರ್ತರಿಗೆ ಗಿಡ ಬೀಳೋದಂದ್ರೆ ನಗರಸಭೆಗೆ ಬರ್ತಾರೆ. ನಾವು ಅವ್ರ ಹತ್ರ ಭಿಕ್ಷುಕರ ಕತೆ ಪ್ರತಿ ವರ್ಷ ಹೋಗ್ಬೇಕು, 10 ಲಕ್ಷ ಕೊಡು, 5 ಲಕ್ಷ ಕೊಡು ಅಂತೇಳಿ. ನೀವ್ಯಾಕೆ ಮಾಡ್ಬೋದು? ನಿಮ್ ಜವಾಬ್ದಾರಿ ಇಲ್ಲ ಸರ್. ನೀವು ಕಡಿದಿದ್ದು ಕಾನ್ವೆಂಟ್ ಸ್ಕೂಲ್ ಹೋಗಿ ಐಡಿ ಪಕ್ಕದಲ್ಲಿ ಗಿಡ ಕಟ್ಕೋತ ನಮ್ಮ ರೊಕ್ಕದಾಗ ನಾವು CS ಅಂತ ತಗೊಂಡಿದ್ದು ಐಡಿ ಪಕ್ಕದಲ್ಲಿ ಗಿಡ ತೋರಿಸ್ತಾರೆ ಸರ್ ಅವರು. ನಾನು ವಿರೋಧ ಮಾಡಿದ್ದೆ ತಹಸೀಲ್ದಾರ್ ಸರ್ ಮಾಡಿದ ಐಡಿ ಪಕ್ಕದ ಗಿಡ. ಏನ್ ಅವಶ್ಯಕತೆ? ಐಡಿ ಒಳಗೆ ಯಾವ ಹೋಗೋ ಬಡವ ಈ ವರ್ಷದಲ್ಲ, ಕಳೆದ ವರ್ಷದ ಕಟಾವಳಿ ಹೇಳ್ತಾ ಇದ್ದಾರೆ. ನಿಮ್ಗೆ ಏನ್ರಿ ದರ್ಶನ ನೆನಪಿದೇನೋ ಮಾತಾಡಿದ್ವಿ ಎಲ್ಲ ನಾವು ಮಾಡೋದೇ ಬೇರೆ. ನಿಮ್ಮ ಇಲಾಖೆ ತೋರಿಸಿ ತಮ್ಮ ಬೇಕಾಗಿ ಗಿಡಗಳು ಕಟ್ತೀವಲ್ಲ, ಅಂದ್ರೆ ನಿಮ್ಮ
ಬಡವರು ತೋರಿಸಿ ಸಾದಾ ಗಿಡ ಬಂದು ನೀವು ಕಟ್ ಮಾಡೋರಲ್ಲ. ಇಲ್ಲ ಸರ್, ಆ ಥರ ಇಲ್ಲ ಸರ್, ಆ ಥರ ಈಗ ಅಲ್ಲ, ಈಗ ನೀವು 147 40 ಕಟ ಮಾಡೋದು ಹೇಳ್ತಲ್ಲ, ಅದು list ಅಲ್ಲಿ ಇದ್ದು List ಹೇಳಿದ್ರೆ ಅಲ್ಲಿ ಇದೆ ಸರ್, ನೋಡಿ ಸರ್, ನೂರ ತೋರಿಸ್ತೇವೆ. 60 ಗಿಡದಲ್ಲಿ ನೀವು ವೆಸ್ಟ್ ಕೋಸ್ಟ್ ಬ್ರಾಂಚಸ್ ಹೋಗ್ತೀನಿ ಇದೆ. ಯಾಕೆ ಮೊನ್ನೆ ತಹಸೀಲ್ದಾರ್ ಸರ್ ಇವರು ಯಾವ ಬಡವರ ಮನೆಗಳಲ್ಲಿ ಇವ್ರು ಮೀಟಿಂಗ್ ಮಾಡಿದಾಗ ನಮ್ಮ ಸಿಬ್ಬಂದಿ ನೋಡ್ಕೊಂಡ್ ಬಂದಿದ್ದಾರೆ ಸರ್, ಅವತ್ತೆ ನೋಡ್ಕೊಂಡ್ ಬಂದಿದ್ದಾರೆ ಸರ್ ಅವತ್ತೆ. ನಿಮ್ಮ ಕಡೆ ಬಂದ ಕೂಡ ಕಾನೂನು ಹೇಳಿ ಸ್ಟಾರ್ಟ್ ಮಾಡ್ತೀನಿ. ಆ ನೋಡಿದ್ರೆ ಮಾತಾಡೋದು ನಾನು ದಂಡಕಾರಣ್ಯರ ಕಡೆ ಏನ್ ಗಿಡ ಕಡೆದ ಅವಶ್ಯಕತೆ ಇದ್ರಿ, ಇವ್ರು ಗಿಡ ಹಚ್ಚಿ ಗಿಡ ಹಚ್ಚಿ ಅಂತ ಹೇಳ್ತಾರೆ. ಆ ಸಾಯಿ ಸರ್ಕಲ್ ಕಡೆ ನೋಡಿದ್ರಿ, ಅದನ್ನ ಗೇಟ್ ಮಾಡ್ಲಿಕ್ಕೆ 10 ಗಿಡ ಕಡೋದು. ಬಡವ ಯಾವ ಗಿಡ ಕಡೋದು ಎಷ್ಟು ತೊಂದರೆ ಮಾಡ್ತಾರೆ ಇವ್ರು. ಹತ್ತಲ್ಲ ಸರ್, ಅಲ್ಲಿ ಲಟ್ ಹಾಕಿದ ಗಿಡ ಏನ್ ಗೊತ್ತಾಗ್ತದೆ? ನಮ್ಗೆ ಗೊತ್ತಿದೆ, ನಮ್ಮ ಮಾತಾಡೋದು ಕಂಪ್ಲೀಟ್ ಇಲಾಖೆ ಜೊತೆ ಗೊತ್ತಿರ್ಬೇಕು. ಸರ್ಕಾರ ನಮ್ದು, ಶಾಸಕರು ನಮ್ಮವ್ರ ಹತ್ರ ಮುಚ್ಕೊಂಡ್ ಕುಂದಿರ್ತೇವಲ್ಲ ನಾವು. ಆದ್ರೆ ನಾವು ಬಂದು ನೋಡ್ತಾ ಇದ್ರೆ ಅರಣ್ಯ ಇಲಾಖೆ ಎಲ್ಲಿ ನೋಡಿದ್ರೆ ಜನರಿಗೆ ತೊಂದರೆ ಕೊಡ್ತಾರೆ. ಯಾವ ಬೇಲಿ ಹಾಕಿದ್ರು ತೊಂದರೆ, ಯಾವ ಬಡವರು ಬದುಕಲಿಲ್ಲ ಯಾರು ಬದುಕಬೇಕು? ಅಲ್ಲಿ ನೋಡಿದ್ರೆ ಆ ಮಡ್ಡಿ ಒಳಗ ಪಾಪ ಚರ್ಚಿದವರು ನೀರ್ ಸೊರಗತ್ತಂತ ತಗಡ ಹಾಕೊಳಕ್ ಹೋದ್ರೆ ರಾತ್ರಿ ಕೆಲಸ ನಿಂದಿಸಿದ್ರು. ಅವ್ರು ಅದನ್ನ ನಮ್ಮ ಮನೆಗೆ ಬಂದು ನಿಂದಿಸಿದ್ರು. ಅವ್ರು ಸರ್ ನಮ್ಗೆ ಬರಂಗಿಲ್ಲ, CMC ಏರಿಯಾ, ರೀಸ್ಕೋಟ್ ಏರಿಯಾ ಅದು. ನಾವು ಬೇಕಾದಿಲ್ಲ ಅವ್ರು ತಗಡ ಹಾಕೊಳಕತ್ತಿದ್ರ ಏನ ಹೊಸದಾಗಿ ಮತ್ತೊಮ್ಮೆ ಅತಿಕ್ರಮಣ ಮಾಡಕತ್ತಿದ್ರು. ಅತಿಕ್ರಮಣ ಮಾಡತ್ತಿದ್ರು ಹೇಳಿ. ನಮ್ಗೆ ರೀಸ್ಕೋಟ್ ಏರಿಯಾ ಸರ್, ರೀಸ್ಕೋಟ್ ಏರಿಯಾ ಸರ್, ನಾವು ಲೆಟರ್ ಬರ್ತೀನಿ ಸರ್, CMC ಅವರಿಗೆ ಏನಂತ ಲೆಟರ್